ನಮಸ್ಕಾರ. ಇಂದಿನ ವಿಡಿಯೋಗೆ ನಿಮಗೆ ಸ್ವಾಗತ. 21ನೇ ಜುಲೈ 2024. ನಮಸ್ಕಾರ, ಶುಭೋದಯ. ಇವತ್ತಿನ ಶುಭೋದಯದ ನುಡಿಗಳು: ಮಾನಸಿಕ ಆನಂದದ ಕ್ಷಣ ನಾವು ಅನುಭವಿಸುವ ಅಂತರಾಳದ ಭಾವಗಳ ಸಂತಸದ ತರಂಗಗಳು. ಸಂಬಂಧಗಳಲ್ಲಿ ಗುರುತಿಸಬಹುದಾದ ಪರಸ್ಪರ ಸ್ಪಂದನ ಅದಕ್ಕೆ ಪೂರಕವಲ್ಲವೇ? ಹಲವು ಬಾರಿ ಸುಖಿಸುವ ಕ್ಷಣಗಳು ಮುದ ನೀಡಿ ನೆನಪಾಗಿ ಉಳಿದರೆ ಕೆಲವು ಬಾರಿ ಕಾಡಿ ನೋವಾಗಿ ಘಾಸಿಗೊಳಿಸುತ್ತವೇನೋ. ಅಂತಹ ನೋವು ಕೂಡ ಜೀವನದಿ ಮಾಗಿದ ಪ್ರಬುದ್ಧತೆ ಬೆಳೆಸುವ ಸ್ವಾನುಭವವಾಗಿ ಬಿಡಬಹುದು. ಸ್ಥಿಮಿತತೆ ಕಾಪಾಡಿದಲ್ಲಿ ಪ್ರತಿ ಕ್ಷಣ ಪ್ರಸ್ತುತತೆಯಲ್ಲಿ ಸ್ಪಂದಿಸುವ ಬಿಂಬಗಳಲ್ಲವೇ? ಸಂತಸ ನೋವಿನ ಕ್ಷಣ ನಾವು ಅರ್ಥೈಸುವಲ್ಲಿ ಸ್ಪಂದಿಸುವಲ್ಲಿ ನಮ್ಮೊಳಗ ಕೆಣಕುವ ಪ್ರತಿಬಿಂಬವಲ್ಲವೇ? ಶುಭೋದಯ. ಇದು ಇವತ್ತಿನ ಶುಭೋದಯ. ನಮ್ಮ ಇಂದಿನ 2ನೇ ಚರಣದಲ್ಲಿ ನಾವು ಬಹುಮುಖ್ಯವಾಗಿ ಇದುವರೆಗೆ ನಾವು 40 ಕಗ್ಗಗಳನ್ನು, ಮಂಕುತಿಮ್ಮನ ಕಗ್ಗದ DVG ಅವರ ಕನ್ನಡದ ಶ್ರೇಷ್ಠ ತತ್ವ ರಚಿತವಾದಂತಹ ಮಂಕುತಿಮ್ಮನ ಕಗ್ಗದ DVG ಅವರ ಚರಣ ಕಮಲಗಳಿಗೆ ವಂದಿಸುತ್ತಾ ಈ ಒಂದು ಕಗ್ಗದ 41ರಿಂದ 50ರವರೆಗಿನ ಕಗ್ಗಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕದಗಳಿಯನು ಬಿಗಿದು ಬಮ್ಮ ಗುಡಿಯೊಳಗಿರಲಿ, ಆದರೆ ಕೀಲ್ ಕಂಚಿಕೆಯ ಹೊರಕೆಸೆಯ ಸಾಕು. ಪದವಾಕ್ಯವಿದರಾಗವಾದ ಗಡಣೆಯ ಬಿಟ್ಟು ಒದವಿಪರುದಿಟದರಿವ ಮಂಕುತಿಮ್ಮ. ಆಹಾ, ಈ ಮೋಹಗಳು ನೇಹಗಳು ದಾಹಗಳು ಊಹಿಪೆಯ ಸೃಷ್ಟಿಯಲ್ಲಿ ಹೃದಯ ಮಿಹುದೆಂದು ಹೋ ಹೋ ಹಾ ಹಾ ಎಂದು ನಮ್ಮ ಬಾಯಿ ಬಡಿಸುವುದೇ ಈ ಹರಿಬದೊಳಗುಟ್ಟೋ ಮಂಕುತಿಮ್ಮ. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲ ಹರಿಯಲೊಂದು. ಧೂಳಿ ಕಣ ಭೂಗೋಳ ರವಿಚಂದ್ರ ತಾರೆಗಳ ಜಾಲಿಪುದು ಬಿಡುಕೊಡದೆ ಮಂಕುತಿಮ್ಮ. ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು ಸಂದೆ ಮುಸುಕಿನೊಳಿಹುದು ಜೀವನದ ಪಥವು. ಒಂದು ಮೆಟಕದು ಕೈಗೆ ಏನು ಕಾಣ್ಕೆಣಕುವುದು. ಸಂಧಿಯವೇ ನಮ್ಮ ಗತಿ ಮಂಕುತಿಮ್ಮ. ಬೆಂಕಿಯುಂಡೆಯ ಬೆಳಕು ಬೆಣ್ಣೆಯುಂಡೆಯ ಬೆಳಕು ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ. ಶಂಕೆಗೆಡೆಯಿರದು ಕತ್ತಲೆಯ ಜಗವನು ಕವಿಯೇ ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ. ಇರಲಿ ಜೀವರಹಸ್ಯವರೆ ಪರದೆಯೊಳಗಡಗಿ ಅರಸಿ ವರಸುವರಾರು ಬೀದಿ ಬತ್ತಲಿಯ. ಅರಳಿಪುದೆ ದಡಗಿ ರೊಡ್ಡಾಗ ನಮ್ಮೆದೆಗಣ್ಣ ಸುರಸತೆಯ ಕೌತುಕದಿ ಮಂಕುತಿಮ್ಮ. ಅರೆಗಣ್ಣು ನಮದೆಂದು ಕೊರಗಿ ಫಲವೇನು. ಅರೆ ಬೆಳಕು ಧರೆಯೊಳೆಂದರಳೆ ಸುಖವೇನು. ಇರುವ ಕಣ್ಣಿರುವ ಬೆಳಕಿನೊಳಾಧನಿತ ನೋಡಿ ಪರಕಿಸಿದೊಳದು ಲಾಭ ಮಂಕುತಿಮ್ಮ. ಒಂದಿಹದು ಪಾಯವೋರ್ವರೆಗಣ್ಣುಗಳು ಒಂದೊಂದು ಸತ್ಯಾಂಶ ಕಿರಣಗಳ ಪಿಡಿದು. ಒಂದು ಗೂಡಿದೊಡವರ್ಗೆರಳಿರವೆನ್ನಾಗಮಂ ಮಂದು ಸಾಗುವೆನೆನಿತು ಮಂಕುತಿಮ್ಮ. ಪಂಡಿತರೆ ಶಾಸ್ತ್ರಿಗಳೇ ಮಿಥ್ಯೆಯಿಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವೊಡೆ ನೀವು. ಕಂಡಿಹರ ಪರ ಹೃದಯ ದಾಳಸುಳಿ ಬಿರುಬುಗಳ ದಂಡವದನುಳಿದ ನುಡಿ ಮಂಕುತಿಮ್ಮ.
ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವಮ ಮದರೊಂದು ನೆಲೆಯಾಗದಿಹುದೇಂ ಮನುಜ ಹೃದಯಾಂಗಣದೊಳೆ ನಿತ್ತೆನಿತೋ ಧನಿಯುಧಿಸಿ ಅಣಕಿವುವು ತರ್ಕವನು ಮಂಕುತಿಮ್ಮ. ಇವು ಇವತ್ತಿನ 10 ಕಗ್ಗಗಳು 41ರಿಂದ 50ರವರೆಗೆ. ನೀವು ಇದನ್ನು ಕೇಳಿ ಅರ್ಥೈಸಿ ನಿಮ್ಮ ನಿಲುಮೆಗೆ ಸಿಗುವಂತೆ ನೀವು ಇದನ್ನು ಅನುಭವಿಸ್ತೀರಾ ಅನ್ನೋ ಒಂದು ಭಾವನೆಯೊಂದಿಗೆ ನಾವು ಈಗ ನಮ್ಮ ಇವತ್ತಿನ 3ನೇ ಚರಣ ಅಂದರೆ ನಮ್ಮ ಭಗವದ್ಗೀತೆಯ ಮುಂದಿನ ಅಧ್ಯಾಯದ ಹತ್ರ ಗಮನ ಹರಿಸೋಣ. ಇದು 16ನೇ ಅಧ್ಯಾಯ, ಷೋಡಶೋಧ್ಯಾಯ. ಇದು ದೈವಾಸುರ ಸಂಪದ್ವಿಭಾಗ ಯೋಗ. ದೈವಾಸುರ ಸಂಪದ್ವಿಭಾಗ ಯೋಗ 16ನೇ ಅಧ್ಯಾಯದ್ದು. ಇದರಲ್ಲಿ ಇರೋದೆಲ್ಲ 8 ಅಕ್ಷರದ ಛಂದಸ್ಸುಗಳೇ. ಸೊ ಇದರಲ್ಲಿ ಲಯದ ಬದಲಾವಣೆ ಕಂಡುಬರೋದಿಲ್ಲ. ನಾವು 15ನೇ ಅಧ್ಯಾಯದಲ್ಲಿ ನೋಡಿದಂತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅಂದರೆ ಒಟ್ಟು 24 ಶ್ಲೋಕಗಳಿವೆ. ಆದ್ದರಿಂದ ಇವತ್ತು 8 ಮತ್ತು ಪ್ರತಿದಿನ 3 ದಿನಗಳ ಕಾಲ 8 ಶ್ಲೋಕಗಳನ್ನು ತಮ್ಮ ಮುಂದೆ ತಮ್ಮ ಅವಗಾಹನೆಗೆ ತರುತ್ತಿದ್ದೇನೆ. ಅಂದರೆ ಇವತ್ತಿನಿಂದ 3ನೇ ದಿನಕ್ಕೆ ಈ 16ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಭಗವದ್ಗೀತೆಯ ಒಂದು ಆಸ್ವಾದನೆಗೆ ಸ್ವಾಗತಿಸ್ತಾ ಈಗ 16ನೇ ಅಧ್ಯಾಯದ ಮೊದಲ 8 ಶ್ಲೋಕಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ವಸುಧೇವಸುತಂ ದೇವಂ ಕಂಸಶಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜಯ ಶ್ರೀಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷೋಡಶೋಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿರ್ಜ್ಞಾನಯೋಗವ್ಯವಸ್ಥಿತಿಃ ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಃ ಶಾಂತಿರಪೈಶುನಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ಧ್ರವಂ ಕ್ಷೀರಚಾಪಲಂ ತೇಜಸ್ಸಮಾಧೃತಿಃಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ದಂಭೋದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀ ಮತಾ ಮಾಶು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದ್ವೌ ಭೂತಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಸಃ ಪ್ರೋಕ್ತಾ ಆಸುರಂ ಪಾರ್ಥ ಮೇ ಶೃಣು ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನ ವಿದುರಾಸುರಾಃ ನ ಶೌಚನ್ನಾಪಿ ಚಾಚಾರೋ ನ ಸತ್ಯಂತೇಷು ವಿದ್ಯತೆ ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯಾತ್ ಕಾಮಹೈತುಕಂ. ಇವು 16ನೇ ಅಧ್ಯಾಯದ ಮೊದಲ 8 ಶ್ಲೋಕಗಳು. ದೈವಾಸುರ ಸಂಪದ್ವಿಭಾಗ ಯೋಗ 16ನೇ ಅಧ್ಯಾಯ ಷೋಡಶೋಧ್ಯಾಯದ ಮೊದಲ 8 ಶ್ಲೋಕಗಳನ್ನು ತಮ್ಮ ಮುಂದೆ ನಾನು ತಮ್ಮ ಅವಗಾಹನೆಗೆ ತರುತ್ತಿದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋವನ್ನು ತಾವು ಕೇಳಿ ಇನ್ನೂ ಹೆಚ್ಚು ಜನಕ್ಕೆ ಇದನ್ನು ನೀವು ಶೇರ್ ಮಾಡಿ, ಜೊತೆಗೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭೋದಯ. ಈ ದಿನ ಶುಭವಾಗಲಿ, ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹಾರೈಸ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.
ಯೋಗೇಶಂ ಸಚ್ಚಿದಾನಂದೌ ವಾಸುದೇವೋ ರಜಪ್ರಿಯಂ ಧರ್ಮ ಸಂಸ್ಥಾಪಕೌ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜಯ ಶ್ರೀಕೃಷ್ಣ. ಶುಭವಾಗಲಿ.